ನಾನು ಬರುವಾಗ ನನಗೊಂದು ಕ್ಯೂಟೆಸ್ಟ್ ಥಿಂಗ್ ಸಿಕ್ಕಿತ್ತು ಆಯಿತಾ. ನನಗೆ ನಂಬಲಿಕ್ಕೆ ಆಗಲಿ. ಪೇರಳೆ ತುಮಿಲಾವಲ್ಲೆಗಯ್ಯ ತುಮಿ ಇದು ನೋಡಿ, ಇದು ಅಪ್ಪ ನೆಟ್ಟದಲ್ಲಂತೆ ಗಿಡ. ಅವ್ರ ಹತ್ರ ಬಿಳಿ ಪೇರಳೆ ನೋಡಿ, ಒಳಗೆ ಬಿಳಿ ತಿರುಳು ಇರುವಂಥದ್ದು. ಮನೆಯಲ್ಲಿ ಇಷ್ಟು ದೊಡ್ಡ ನವಿಲು ನೋಡಿದ್ದು ಅಂದರೆ ಇಷ್ಟು ದೊಡ್ಡ ಏನಿಂದ ತರಿಸಿದ್ದು ಗಿಡಗಳನ್ನು, ಮೀಶೋದಿಂದ. ಗಿಡಗಳನ್ನೆಲ್ಲ ಸೀಡ್ಸ್ ಸಿಕ್ಕಿತ್ತು. ಕುഞ്ഞി ಹತ್ತಿರದಿಂದ ನೋಡಲಿಕ್ಕೆ ನೋಡಿ ಹೀಗಿರ್ತದೆ ಹೂವು. ನಾವು ಕೈಯಲ್ಲಿ ನೇಯ್ದ ಹಾಗೆ ಅಲ್ವಾ. ಈ ಸಲಾಡ್ ಥರ ಮಾಡಿ ತಿಂತಾರೆ, ಇಲ್ಲ ಹಸಿಯೇ ತಿಂತಾರೆ. ನನಗಿಲ್ಲಿ ತನಕ ತಿನ್ನಲಿಕ್ಕೆ ಧೈರ್ಯ ಬರಲಿಲ್ಲ ಆಯಿತಾ. ಸಿಗ್ತದೆ ಆಯಿತಾ ಒಳಗಿನ ಪಾರ್ಟ್, ಅದು ತುಂಬ ಚೆಂದ ತಿನ್ನಲಿಕ್ಕೆ. ಒಳ್ಳೆ ಫಸಲು ಇರೋದು ಇದು ಮುರಿದು ಬಿದ್ದಿದೆ ನೋಡಿ, ಒಳ್ಳೆ ಫಸಲಿತ್ತು ಇದರಲ್ಲಿ. ಇವ ನೋಡಿ ನನಗೆ ಒಂದು ಹೆಜ್ಜೆ ಇಡಲಿಕ್ಕೆ ಬಿಡುವುದಿಲ್ಲ, ಒಟ್ಟಿಗೆ ಫಾಲೋ ಮಾಡ್ತಾ ಇದ್ದೀನಿ ನಾನು. ಒಂದಾದ್ರೂ ಈಗ ಮಿಡತೀವಿ ಇಲ್ಲಿ ಕೊಳಿತದೆ ಅಂತ, ತುಂಬ ನೀರು ಬಂದಾಗ ಇಲ್ಲಿ ನೀರು ನಿಲ್ತದೆ. ಅಪ್ಪ ನೋಡಿ ಉಳಿ ಎಲ್ಲ ಹಿಡ್ಕೊಂಡು ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ, ನನ್ನ ಅಪ್ಪ ಉಂಟಲ್ಲ ಖಾಲಿ ಕೂರುವ ಜನವೇ ಅಲ್ಲ. ನಾನಾದರೂ ಫೋನ್ ನೋಡಿ ರೀಲ್ಸ್ ನೋಡಿ ಟೈಮ್ ಸ್ಪೆಂಡ್ ಮಾಡಿ ಭಾರಿ ಖುಷಿಯಾಗಿದೆ ಅವರು ಮಾಡಿದಲ್ಲ, ಅದಕ್ಕೆ ತೋರಿಸ್ತಾ ಇದ್ದಾರೆ ನೀವು ಸಹ ನೋಡಲಿ ಅಂತೇಳಿ. ನೋಡಿ ಎಂತ ಮಾಡ್ತಿದ್ದಾರೆ ಅಂತ. ಎಂದಿನಂತೆ ಹಲಸಿನ ಹಣ್ಣು ಕೊಯ್ಯುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕೂಡ ಭಾಗಿಗೊಳಿಸ್ತಾ ಇದ್ದೇನೆ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 16ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 16ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಶಶಿಕಲಾ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅಳಿಯ ಮುನೀಶ್ ಕುಮಾರ್ ಅವರ ಬರ್ತ್ಡೇ ಅಂತ. ಮುನೀಶ್ ಕುಮಾರ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ವಾರಿಜಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಪ್ರಣಾಮ್ ಅವರ ಬರ್ತ್ಡೇ ಅಂತ. ಪ್ರಣಾಮ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಕಾಜು ಟಿಂಕಿ, ಗುಡ್ ಮಾರ್ನಿಂಗ್ ಟಿಂಕಿ. ಚಾಮಿ ಗುಂಡಿ ಗುಂಡಿ. ಕಾಜು ಎಂತ ಮಾಡೋದಣ್ಣ? ಟಿಂಕಿಯನ್ನು ಮಾತಾಡ್ಸೋಕೆ ಅವನನ್ನು ಸಹ ಮಾತಾಡಿಸ್ಬೇಕು ಒಟ್ಟಿಗೆ. ಹೀಗೆ ತಿಂಡಿಯಾಗಿ ದನಗಳನ್ನು ಬಿಟ್ಟು ಬಂದಾಯ್ತಾ. ಅಪ್ಪ ಸಹ ಬಂದಿದ್ದರು, ಅವರು ಒಂದು ಗುಂಟ ತರಲಿಕ್ಕೆ ಹೋಗಿದ್ದಾರೆ. ಮುಳ್ಳು ಸೌತೆಗೆ ಚಪ್ಪರ ಮಾಡ್ತಾ ಇದ್ದಾರೆ ಅಪ್ಪ. ಹಾಗೆ ಮುಳ್ಳು ಸೌತೆದ ಗಿಡ ಹೇಗಾಗಿದೆ ಅಂತ ಮತ್ತೆ ತೋರಿಸ್ತೇನೆ. ನಾನು ಬರುವಾಗ ನನಗೊಂದು ಕ್ಯೂಟೆಸ್ಟ್ ಥಿಂಗ್ ಸಿಕ್ಕಿತ್ತು ಆಯಿತಾ. ನನಗೆ ನಂಬಲಿಕ್ಕೆ ಆಗಲಿಲ್ಲ. ಆದರೆ ಎಂತ ಅಂದರೆ ಒಂದು ಪೇರಳೆದು ಚಿಕ್ಕ ಗಿಡ ಆಯಿತಾ, ಅದು ಅಪ್ಪ ಹೊರಗಡೆ ನೆಟ್ಟದ್ದು. ನಮ್ಮಲ್ಲಿ ಇಲ್ಲಿ ನನ್ನ ಅಪ್ಪ ಗೇಟಿಂದ ಹೊರಗಡೆ ಸುಮಾರಷ್ಟು ಫ್ರೂಟ್ಸಿದ್ದು ಗಿಡ ನೆಟ್ಟಿದ್ದಾರೆ ಅಂತ ನಿಮಗೆ ಹೇಳಿದ್ದೆ ಅಲ್ಲ. ಅದರಲ್ಲಿ ಪೇರಳೆ ಆಗಿದೆ. ನನಗೆ ನಂಬಲಿಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡೆ ಬೇರೆ ಎಲ್ಲಾದರೂ ಹಕ್ಕಿ ತಗೊಂಡು ಬಂದು ಹಾಕಿದ್ದಿರ್ಬೋದು ಅಂತ. ಮತ್ತೆ ನೋಡಿದರೆ ಅದರಲ್ಲಿ ಚಿಕ್ಕ ಪೇರಳೆ ಆ ಗಿಡದಲ್ಲೇ ಮೇಲೆ ಉಂಟು, ಒಂದು ಕೆಳಗೆ ಬಿದ್ದಿದೆ ಹಣ್ಣಾಗಿ. ಹಾಗೆ ನನಗೆ ಅದು ನಿಮಗೆ ತೋರಿಸುವ ಅಂತ ಅಂದ್ಕೊಂಡೆ. ನಾನು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಇದರಲ್ಲಿ ಆಗ್ಬೋದಾ ಏನೋ ಅಂತ. ಅಂದರೆ ಈ ವರ್ಷ ಆಯಿತು ಕೂಡ ಇದರಲ್ಲಿ, ಅದಕ್ಕೆ ತೋರಿಸುವ ಅಂತ. ನೋಡಿ ಅಪ್ಪ ನೋಡಿ ತೆಕೊಂಡು ಬಂದರು ಚಪ್ಪರ ಹಾಕಲಿಕ್ಕೆ. ಪೇರಳೆ ತುಮಿಲಾವಲ್ಲೆಗಯ್ಯ ತುಮಿಲಾವಲ್ಲೆಗ ಮಗೆ ಅಬ್ಬೋ. ಇದು ನೋಡಿ, ಇದು ಅಪ್ಪ ನೆಟ್ಟದಲ್ಲಂತೆ ಗಿಡ. ಅವ್ರ ಹತ್ರ ಕೇಳಿದೆ. ಚಿಕ್ಕ ಗಿಡ ನೋಡಿ, ಇಷ್ಟಿಷ್ಟು ಸಪೂರ ಉಂಟು. ನಾನು ಇದಕ್ಕೆ ದನ ಎಲ್ಲ ಕಟ್ತಿದ್ದೆ. ಈಗ ಇದರಲ್ಲಿ ಉಂಟು, ಅಲ್ಲಿ ಒಂದು ಉಂಟು, ಕಾಣ್ತಾ ಉಂಟಾ ನಿಮಗೆ ನೋಡಿ. ಹಾಗೆ ನನಗೆ ಇದರಲ್ಲೇ ಅದು ಅಂತ ಹೇಳಿ ಒಂದು ಪ್ರೂಫ್, ಇಲ್ಲಾಂದರೆ ನಾನು ಹಕ್ಕಿ ತಂದು ಹಾಕಿದ್ದು ಅಂತೇಳಿ ಸುಮ್ಮನೆ ಹೋಗ್ತಿದ್ದೆ. ಇದು ಸಹ ನೋಡಿ ಕಾಡು ಮಧ್ಯೆ ಇರುವ ಗಿಡ, ಸುತ್ತ ಕಾಡು. ಬಿಳಿ ಪೇರಳೆ ನೋಡಿ, ಒಳಗೆ ಬಿಳಿ ತಿರುಳು ಇರುವಂಥದ್ದು. ಪಿಂಕ್ ಅಂತ ಅಂದ್ಕೊಂಡೆ ನಾನು, ಅಂದರೆ ಹೊರಗಿದ್ದು ಲೇಯರೆಲ್ಲ ನೋಡುವಾಗ. ಎಂತ ಟಿಂಕಿ ಲಾಗ್ ಮಾಡ್ತಿದ್ದೇನೆ ಅಂತ ಗೊತ್ತಾಗೋದಿಲ್ಲ ನಿನಗೆ. ನಾನು ಪಿಂಕ್ ಅಂತ ಅಂದ್ಕೊಂಡೆ, ಆದರೆ ಪಿಂಕ್ ಅಲ್ಲ. ರುಚಿ ನೋಡಬೇಕು ಹೇಗುಂಟು ಅಂತ. ಚಿಕ್ಕ ಗಿಡ, ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಇದರಲ್ಲಿ ಆದದ್ದು ಅಂತ. ಇದೀಗ ಪೇರಳೆ ಗಿಡ ತೋರಿಸಿದ್ದೆ ಅಲ್ಲ, ನಾನು ಅಪ್ಪ ನೆಟ್ಟೋದು ಅಂತ ಅಂದ್ಕೊಂಡಿದ್ದೆ. ಅಪ್ಪ ನೆಟ್ಟದಲ್ಲ, ಅದು ಅನ್ನಷ್ಟಕ್ಕೆ ಬೀಜ ಬಿದ್ದಾಗಿರುವಂತಹ ಗಿಡ. ಅಷ್ಟು ಚಿಕ್ಕ ಗಿಡದಲ್ಲಿ ಪೇರಳೆ ಆಗಿದೆ ಅಂದರೆ ನಂಗೆ ನಂಬಲಿಕ್ಕೆ ಆಗ್ತಿಲ್ಲ. ಕೆಲವರೆಲ್ಲ ಕಷಿ ಎಲ್ಲ ಕಟ್ಟಿ ಪೇರಳೆ ಎಲ್ಲ ಗಿಡ ಎಲ್ಲ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಮತ್ತು ನರ್ಸರಿಯಲ್ಲೆಲ್ಲ ಸಿಗ್ತದಲ್ಲ,
ಹಾಗೆಲ್ಲ ಇದು ಸೀಡ್ಸಿಂದಲೇ ಆಗಿರುವಂಥದ್ದು. ಇಷ್ಟು ಬೇಗ ಆಗಿದೆ ಅಂದರೆ ಏನೋ ಒಂದು ಖುಷಿ. ನಾನು ಕಳೆದ ವರ್ಷ ಅಂದ್ಕೊಳ್ತಾ ಇದ್ದೆ ಇದರಲ್ಲಿ ಪೇರಳೆ ಆಗ್ಬೋದಲ್ವಾ ಅಂತ. ಈ ವರ್ಷ ಆಗಿದೆ ಕೂಡ. ನಾನು ಅಂದ್ಕೊಂಡದ್ದು ಸಾಧಾರಣದೆಲ್ಲ ಆಗ್ತದೆ, ಅದಕ್ಕೆ ಇದೆ ಪ್ರೂಫ್. ಖುಷಿ ಆಯಿತು. ಇನ್ನೆರಡು ಪೇರಳೆ ಉಂಟು, ಸ್ವಲ್ಪ ಬೆಳಿಲಿಕ್ಕೆ ಆಗಿದೆ, ಅದನ್ನು ಇವರಿಗೆ ತೆಗೆದಿಡಬೇಕು. ಗೈಸ್, ನಾನು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ನವಿಲು ನೋಡಿದ್ದು. ಅಂದರೆ ಇಷ್ಟು ದೊಡ್ಡ ರೆಕ್ಕೆ ಇರುವಂಥದ್ದು ಉಂಟು ನವಿಲು. ನೋಡಿ ಹೋಗ್ತಾ ಉಂಟು. ಹೋಯ್ತದು, ತುಂಬ ಕ್ಯೂಟ್ ಉಂಟು. ನೀವು ಇವಾಗ ನವಿಲಿದು ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ಅದು ಈಗ ನಮ್ಮ ಗೇಟ್ ಹತ್ರ ಬಂದು 2 ಸಲ ಕೂಗಿತ್ತು. ಹಾಗೆ ನೋಡುವಾಗ ನವಿಲುಂಟು, ಮತ್ತು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದು. ಒಳ್ಳೆ ಕ್ಯಾಮರಾ ಎಲ್ಲ ಇದ್ದರೆ ಚೆಂದ ಕ್ಯಾಪ್ಚರ್ ಮಾಡಲಿಕ್ಕಾಗ್ತದೆ, ಫೋನಲ್ಲೆಲ್ಲ ಅಷ್ಟು ಆಗೋದಿಲ್ಲ. ಹಾಗೆ ಈಗ ಅದು ತೋಟಕ್ಕೆ ಹೋಯಿತು. ನವಿಲಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ಉಪದ್ರ ಮಾಡ್ತದಂತೆ, ತರಕಾರಿದು ಇದೆಲ್ಲ ಮೆಟ್ಟಿ ಹಾಳು ಮಾಡ್ತದೆ ಅಂತ ಹೇಳ್ತಾರೆ. ನಮಗೆ ಆ ಥರ ಇಲ್ಲಿ ತನಕ ಉಪದ್ರ ಆಗಲಿಲ್ಲ. ಸುಮಾರು ವರ್ಷಗಳಿಂದ ನವಿಲುಂಟು ನಮ್ಮಲ್ಲಿ, ಆದರೆ ಇಷ್ಟು ಉದ್ದ ಗರಿದಿರಲಿಲ್ಲ. ಒಂದು ಸಲ ಏನೋ ನೋಡಿದ್ದೆ, ಆಮೇಲೆ ನೆಕ್ಸ್ಟ್ ಇದೇ ಸಲ ನೋಡ್ತಿರೋದು, ಈ ಸಲನೇ. ಅದೀಗ ತೋಟಕ್ಕೆ ಹೋಯ್ತು. ಮತ್ತು ಈ ವಿಷ ಜಂತು ಮತ್ತು ವಿಷ ಹಾವುಗಳನ್ನೆಲ್ಲ ಅದು ತಿಂತದೆ ತೋಟದಲ್ಲಿರೋದು ಅಂತ ಹೇಳಿ ಅಪ್ಪ ಹೇಳ್ತಾರೆ. ಹಾವುಗಳನ್ನೆಲ್ಲದು ತಿಂತದಲ್ಲ, ಅದರಿಂದ ನಮಗೆ ಅಂದರೆ ಅವುಗಳದ್ದು ಆಹಾರ ಸರಪಳಿ ನಮಗೆ ಸಹ ಹೆಲ್ಪ್ ಆಗ್ತದೆ ಅವುಗಳಿಂದ, ಆ ಥರ. ಇದು ನೋಡಿ ಮುಳ್ಳು ಸೌತೆದ್ದು ಗಿಡ. ಇದಕ್ಕೆ ಅಪ್ಪ ಚಪ್ಪರ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ನಾನು ಇದನ್ನು ಆನ್ಲೈನಿಂದ ತರಿಸಿದ್ದು ಗಿಡಗಳನ್ನು, ಮೀಶೋದಿಂದ. ಗಿಡಗಳನ್ನೆಲ್ಲ ಸೀಡ್ಸ್ ಸಿಕ್ಕಿತ್ತು, ಅದನ್ನೀಗ ಹಾಕಿ ಈಗ ಗಿಡ ಆಗಿದೆ. ಯಾವಾಗ ಫಲ ಕೊಡ್ತೇವೆ ಅಂತ ನೋಡ್ಬೇಕಷ್ಟೇ. ಹೂವು ಸಹ ಹೋಗ್ತಾ ಉಂಟು ನೋಡಿ. ಕುഞ്ഞി ತಾಚಿ ಮಾಡೋದು. ಇಬ್ಬರು ಸಹ ಬಿಸಿಲು ಕಾಯಿಸ್ಕೊಂಡು ಮಲಗಿದ್ದಾರೆ. ದನಗಳ ಹತ್ರ ಬಂದೆ ಬದಲಿಸ್ಲಿಕ್ಕೆ. ಅವಳು ಅಲ್ಲಿದ್ದಾಳೆ, ಅಮ್ಮ ಇಲ್ಲಿದ್ದಾಳೆ. ಚಂದ ಹುಲ್ಲುಂಟು ಮೇಯ್ತಾ ಇದ್ದಾರೆ. 2ನೇ ಸಲದ್ದು. ನನಗೊಂದು ಗಿಡ ಖಂಡಿತ ಆಯಿತಾ. ಇದು ಮರದಲ್ಲಿ ಬೆಳೆಯುವಂಥ ಅಪ್ಪು ಸಸ್ಯ ಆಯಿತಾ, ಮರವನ್ನು ಅಪ್ಪಿಕೊಂಡು ಬೆಳೆಯುವಂತಹ ಗಿಡ. ಈಗ ಇದು ಮರ ಬಿದ್ದಿದೆ, ಹಾಗಾಗಿ ನನಗೆ ನಿಮಗೆ ತೋರಿಸ್ಲಿಕ್ಕೆ ಸಿಕ್ಕಿದೆ. ಏನು ಗೊತ್ತುಂಟ, ಇದು ಹೀಗೆ ಗೆಡ್ಡೆ ಇರ್ತದೆ ಆಯಿತಾ. ಈ ಗೆಡ್ಡೆಯ ಮೇಲಿದು ಲೇಯರೆಲ್ಲ ತೆಗೆದು ಇದರೊಳಗಡೆ ಗ್ರೀನ್ ಕಲರ್ ಇದು ಇರ್ತದೆ. ಅಂದರೆ ನಾವೀಗ ಹೇಗೆ ಕೆಸುವಿನ ಗೆಡ್ಡೆ ಅದನ್ನೆಲ್ಲ ಸಾಂಬಾರು ಮಾಡ್ತೇವಲ್ಲ, ಅದೇ ಥರ ಇದನ್ನು ಕೆಲವರೆಲ್ಲ ಸಾಂಬಾರು ಮಾಡ್ತಾರೆ ನಾರ್ತಲ್ಲಿ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ನೋಡಿ ಅದರದ್ದು ಎಲೆ ಹೀಗಿರ್ತದೆ. ಇದನ್ನು ಅವರು ಬುಡದಿಂದ ತೆಗಿತಾರೆ ನೋಡಿ, ಹೀಗೆ ತೆಗಿತಾರೆ, ಕಟ್ ಮಾಡಿ ಇಲ್ಲ ಕೈಯಲ್ಲಿ ಮುರಿದು ತೆಗಿತಾರೆ. ಆಮೇಲೆ ಇದರದ್ದು ಮೇಲಿದ್ದೆಲ್ಲ ಸಿಪ್ಪೆ ಎಲ್ಲ ಹೀಗೆ ತೆಗೆದು ಇದರದ್ದು ಸಹ ಲೇಯರ್ ತೆಗಿತಾರೆ ಚಾಕುವಲ್ಲಿ. ಆಮೇಲೆ ಅದನ್ನು ಕಟ್ ಮಾಡಿ ಸಲಾಡ್ ಥರ ಮಾಡಿ ತಿಂತಾರೆ, ಇಲ್ಲ ಹಸಿಯೇ ತಿಂತಾರೆ. ನನಗಿಲ್ಲಿ ತನಕ ತಿನ್ನಲಿಕ್ಕೆ ಧೈರ್ಯ ಬರಲಿಲ್ಲ ಆಯಿತಾ, ಹಾಗಾಗಿ ನಾನು ಬಿಟ್ಟಿದ್ದೇನೆ. ನೋಡಿ, ನಿಮಗೆ ಯಾರಿಗಾದರೂ ಇದರದ್ದು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಹೇಳಿ. ಏನಾದರೂ ಔಷಧಿಯ ಗುಣ ಇರ್ಬೋದು, ಇಲ್ಲಾಂದರೆ ಅವ್ರು ಯಾಕೆ ತಿಂತಾರಲ್ವ. ನೋಡಿ ಮರದಲ್ಲಿ, ಇದು ಸಹ ಹೀಗೆ ಮರದಲ್ಲಿ ಅಂಟಿಕೊಂಡಾಗುವಂಥ ಗಿಡ. ಇದಕ್ಕೂ ಕೂಡ ಅಪ್ಪು ಸಸ್ಯ ಅಂತಲೇ ಹೇಳಿದ್ದು. ಪ್ರೈಮರಿಯಲ್ಲಿ ಪರಿಸರ ಅಧ್ಯಯನ ಓದುವಾಗ ಇದೆಲ್ಲ ಇರ್ತಾಯಿತ್ತು ನಮಗೆ. ಹಾಗೆ ಇದಕ್ಕೆ ಇದೇ ಥರದ್ರಲ್ಲಿ ಇನ್ನೊಂದು ಹೂ ಆಗ್ತದೆ, ಅದರದ್ದು ಎಲೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ, ಅದಕ್ಕೆ ಸೀತೆ ಹೂ ಅಂತ ಹೇಳೋದು. ಇದು ಯಾವ ಹೂ ಅಂತ ಗೊತ್ತಿಲ್ಲ, ಬಹುಶಃ ಬೇರೆ ಎಂತಾದರೂ ಹೆಸರು ಇರ್ಬೋದು. ನಿಮಗೆ ಗೊತ್ತಿದ್ದರೆ ಹೇಳಿ. ಈಗ ಮಳೆಗಾಲದಲ್ಲಿ ಆಗುವಂಥದ್ದು ಇದು. ಮಳೆಗಾಲದಲ್ಲಿ ಆಗಿ ಇದರ ಹೂ ಮುಗಿದು ಇದರಲ್ಲಿ ಕಾಯಿ ಆಗ್ತದೆ. ಅದು ಕೂಡ ಮೊನ್ನೆ ತನಕ ಇತ್ತು, ಈಗ ಬಿದ್ದು ಹೋಗಿದೆ ಅದರದ್ದು ಕಾಯಿ. ಮತ್ತು ಪುನಃ ಮಳೆಗಾಲದಲ್ಲಿ ಹೂವು ಆಗ್ತದೆ. ನೋಡಲಿಕ್ಕೆ ತುಂಬ ಚೆಂದ ಹೂ ಇದು. ಮಳೆ ಇರುವಾಗ ತುಂಬ ಚೆಂದ ನೋಡಲಿಕ್ಕೆ. ಒಂದು 4-5 ದಿವಸದಿಂದ ಮಳೆ ಇಲ್ಲದೆ ಅಷ್ಟು ಚೆಂದ ಇಲ್ಲ, ಕೆಲವೆಲ್ಲ ಬಿದ್ದು ಕೂಡ ಹೋಗಿದೆ. ಹತ್ತಿರದಿಂದ ನೋಡಲಿಕ್ಕೆ ನೋಡಿ ಹೀಗಿರ್ತದೆ ಹೂವು, ನಾವು ಕೈಯಲ್ಲಿ ನೇಯ್ದ ಹಾಗೆ ಅಲ್ವಾ. ಮುಂಚೆ ಅಮ್ಮನ ಹತ್ರ ಕೇಳುವಾಗ ಅಮ್ಮ ಹೇಳ್ತಾ ಇದ್ದರು, ಸೀತೆ ಮತ್ತು ರಾಮ ವನವಾಸದಲ್ಲಿರುವಾಗ ರಾಮ ಸೀತೆಗೆ ಕಟ್ಟಿಕೊಟ್ಟದ್ದು ಅಂತ ಹೇಳ್ತಾ ಇದ್ದರು. ನನಗೆ ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ, ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ನೋಡಿ. ನಮ್ಮದು ಪ್ರಶ್ನೆಗಳಿಗೆಲ್ಲ ಬಾಯಿ ಮುಚ್ಚಿಸ್ಲಿಕ್ಕೆ ಅಮ್ಮ ಹಾಗೆ ಹೇಳ್ತಿದ್ರು ಅಂತ ಅಂದ್ಕೊಳ್ತೇನೆ ನಾನು. ಹಾಗೆ ಅದಕ್ಕೆ ಬಂದಿದ್ದೆ, ಒಂದು ಗೊನೆ ಬಿದ್ದಿತ್ತು ಆಯಿತಾ, ಹಾಗೆ ಅದನ್ನು ಕಟ್ ಮಾಡಿಕೊಂಡೆ. ಈ ಗೊನೆ ಎಂಡಲ್ಲಿ ಇದರದ್ದು ಹೂ ಇರ್ತದಲ್ಲ, ಹೂವಿನ ಅಂದರೆ ಇದರದ್ದು ಲೇಯರ್ ತೆಗಿತಾ ಹೋಗಬೇಕು, ಸಿಗ್ತದೆ ಆಯಿತಾ ಒಳಗಿನ ಪಾರ್ಟ್. ಅದು ತುಂಬ ಚೆಂದ, ತಿನ್ನಲಿಕ್ಕೆ ರುಚಿ ಆಯಿತಾ. ಯಾರೆಲ್ಲ ತಿಂದಿದ್ದೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ನನಗೆ ಒಂದು ವೇಳೆ ಇಂಥದ್ದು ಕದಳಿದು ಮೈಸೂರಿದು ಗೊನೆ ಎಲ್ಲಿ ಇಂಥದ್ದು ಹೂ ಸಿಕ್ಕಿದರೆ ನಾನು ತಿಂತೇನೆ, ತುಂಬ ಇಷ್ಟ ನನಗೆ.
ಯಾರಿಗಾದರೂ ಮೆಮೊರೀಸ್ ಇದ್ದರೆ ಶೇರ್ ಮಾಡಿ ನನಗೆ ಕಮೆಂಟಲ್ಲಿ. ಫಸಲು ಇರೋದು ಇದು ಮುರಿದು ಬಿದ್ದಿದೆ ನೋಡಿ. ಒಳ್ಳೆ ಫಸಲು ಇತ್ತು ಇದರಲ್ಲಿ. ಹಣ್ಣು ಕೂಡ ಆಗಿದೆ ಕೆಲವು ಅಡಿಕೆ, ಮೊನ್ನೆ ಮದ್ದು ಬಿಟ್ಟದ್ದುಂಟಲ್ಲ ನೋಡಿ. ಜೊಂಗೆ ಜೊಂಗೆ ಉಂಟು, ನೋಡುವಾಗ ಬೇಜಾರು ಅನ್ನಿಸ್ತದೆ. ಇಂಥದ್ದು 2 ಬಿದ್ದಿದೆ ಈ ಒಂದು ಸ್ಪೇಸಲ್ಲಿ, ಇನ್ನೊಂದು ಸ್ಪೇಸಲ್ಲಿ ಒಂದು 3 ಬಿದ್ದಿದೆ. ಗಾಳಿ ಬಂದರೆ ಹಾಗೆ ನೋಡಿ. ಶಂಭು, ನಾನು ತೋಟಕ್ಕೆ ಬಂದಿದ್ದೆ ಆಯಿತಾ. ಅದು ಮೊನ್ನೆ ಇಲ್ಲಿ ಮರ ಬಿದ್ದಿತ್ತಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಸಾಧಾರಣದಷ್ಟೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಮೇಲೆ ಇದ್ದದನ್ನೆಲ್ಲ ತೆಗೆದು, ಇದೊಂದು ದಪ್ಪದುಂಟು, ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ ನನಗೆ, ನನ್ನ ಶಕ್ತಿ ಸಾಕಾಗೋದಿಲ್ಲ. ಇನ್ನು ಅಪ್ಪನಿಗೆ ಹೇಳಬೇಕಷ್ಟೇ. ಇದು ಎಲ್ಲ ಸಾಧಾರಣ ಕ್ಲೀನ್ ಮಾಡಿದೆ. ಮೊನ್ನೆ ನಿಮಗೆ ತೋರಿಸಿದ್ದೆ ನಾನು, ಮತ್ತೆ ನನಗೆ ಬರಲಿಕ್ಕೆ ಪುರ್ಸೊತ್ತಾಗಿರಲಿಲ್ಲ. ಹಾಗೆ ನೋಡಿದರೆ ಇವ ಸಹ ಬಂದಿದ್ದಾನೆ ನನಗೆ ಕಂಪನಿ ಕೊಡಲಿಕ್ಕೆ. ಎಂತ ಶಂಭು, ಯಾಕೆ ಬಂದದ್ದು ನೋಡಿ. ಬಾಲ ಒಂದು ಬೀಸ್ತಿದ್ದಾನೆ ಟಿಂಕಿ ಕುರನಾಗೆ. ಈಗ ನನ್ನ ಹತ್ರ ಬರಲಿಕ್ಕೆ ಹುಡುಕೋದು, ದಾರಿ ಹುಡುಕೋದು. ಎಲ್ಲ ಹುಲ್ಲುಂಟಲ್ಲ, ಅಲ್ಲಿಂದೆಲ್ಲ ಟ್ರೈ ಮಾಡಿದ್ದೆ, ಅಲ್ಲಿಂದ ಆಗಲಿಲ್ಲ ಬರಲಿಕ್ಕೆ. ಶಂಭು, ಎಂತಕ್ಕೆ ಬಂದದ್ದು ಶಂಭು? ಇವ ಹಾರಿಕೊಂಡು ಹೋಗೋದು ಕಾಣ್ತದೆ. ನಾನು ಎಂತ ಅಂತ ನೋಡಿದ್ರು ಉಂಟಲ್ಲ, ಇವ ಹೋಗ್ತಾ ಇದ್ದಾನೆ ಹುಲ್ಲು ಮಧ್ಯದಿಂದ. ಮತ್ತೆ ನೋಡಿದರೆ ಕರ್ದೆ ಸೀದಾ ನನ್ನ ಹತ್ರ ಬಂದ. ಎಂತಕ್ಕೆ ಬಂದೆ ಶಂಭು? ಪಾಪ ಇವನು, ಎಷ್ಟು ಪಾಪ ಗೊತ್ತುಂಟ, ಕಜ್ಜು ಸಮೇತ ಹೊಡಿತಾನೆ ಇವನಿಗೆ. ನನ್ನ ಶಂಭು, ಮುದ್ದು ಶಂಭು. ಆಯಿತು, ಮನೆಗೆ ಹೋಗುವ. ಇನ್ನು ಮಿಡ ಸಿಕ್ಕಿದ್ರೆ ಕೊಡ್ತೇನೆ ಆಯಿತಾ. ಅವನಿಗೆ ನಾನು ಮಿಡತೆ ಹಿಡಿದು ಕೊಡೋದು ಅಂತಲೇ ಹೇಳಿ ಖುಷಿ, ಅದಕ್ಕೆ ಬರೋದವ. ಇವ ನೋಡಿ ನನಗೆ ಒಂದು ಹೆಜ್ಜೆ ಇಡಲಿಕ್ಕೆ ಬಿಡೋದಿಲ್ಲ. ಒಟ್ಟಿಗೆ ಫಾಲೋ ಮಾಡ್ತಾ ಇದ್ದೀನಿ ನಾನು. ಒಂದಾದ್ರೂ ಈಗ ಮಿಡತೆ ಇವನಿಗೆ ಹಿಡಿದು ಕೊಡಬೇಕಷ್ಟೇ, ಇಲ್ಲಾಂದರೆ ನನ್ನನ್ನು ಬಿಡೋದಿಲ್ಲ ಇವ. ನೋಡಿ ಒಟ್ಟಿಗೆ ನಿಂತೆ ಬೇಕಂಡು ನೋಡಿದ್ದೀರಾ ಅಂತ ಹೇಳಿ ನನಗೆ ಆಯಿತಾ. ನಮ್ಮ ಮನೆಯದು ಮಾತ್ರವ ಹೀಗೆ ಅಂತ. ಅವಾಗಿ ಹಿಡಿಯೋದಿಲ್ಲ, ನಾನೇ ಹಿಡಿದು ಕೊಡಬೇಕು. ಈಗ ನಿಂತಿದ್ದೇನೆಂದರೆ ಹಿಡ್ಕೊಡ್ತೇನೆ ಅಂತ ನೋಡಿ. ನಾನು ಸಮಾಧಾನ ಮಾಡಿ ಈಗ ಮನೆ ಹತ್ರಕ್ಕೆ ಕರ್ಕೊಂಡು ಬಂದೆ. ಅಂದರೆ ನಾನು ಇಲ್ಲಿ ಸಹ ಮಿಡತೆ ಹಿಡಿತೇನೆ ಅಂತ ಅವನಿಗೆ ಒಂದು ಆಸೆ. ನಂಗೆ ಸಿಗಲಿಲ್ಲ, ಆದರೆ ನಾನು ಎಂತ ಮಾಡೋದು ಹೇಳಿ. ಇನ್ನು ಕಾಡಲ್ಲಿ ಇರೋದು, ತೋಟದಲ್ಲಿ ಇರೋದು ಬೇಡ ಅಂತ ಹೇಳಿ ಇಲ್ಲಿ ತನಕ ಕರ್ಕೊಂಡು ಬಂದೆ. ಹೇಗೋ ಶಂಭು, ಇನ್ನು ಹೋಗಿ ಮೊಸರನ್ನ ಊಟ ಮಾಡು ಆಯಿತಾ. ತಲುಪಷ್ಟರಲ್ಲಿ ನೋಡಿ ಅಪ್ಪ ಹಳೆ ಬಸಳೆಯನ್ನೆಲ್ಲ ಕಿತ್ತು ಬಿಸಾಡಿ ಎಲ್ಲ ನೋಡಿ, ಇದು ಹಳೆತ್ತಿದ್ದದ್ದು ತುಂಬ ಹಳದಿ ಆಗಿತ್ತಲ್ಲ, ಅದನ್ನೆಲ್ಲ ತೆಗೆದು ಬಿಸಾಡಿ ಈಗ ಹೊಸತ್ತು ಬುಡ ನೆಟ್ಟಿದ್ದಾರೆ. ಮಳೆಗಾಲದಲ್ಲಿ ಹೇಗೆ ಆಗ್ತದೆ ಅಂತ ನೋಡಬೇಕಷ್ಟೇ. ಯಾಕಂದರೆ ಇಲ್ಲಿ ಕೊಳಿತದೆ ಅಂತ, ತುಂಬ ನೀರು ಬಂದಾಗ ಇಲ್ಲಿ ನೀರು ನಿಲ್ತದೆ. ಆ ಕಸ ಅವತ್ತು ಮಳೆಗಾಲದಲ್ಲೇ ನೆಟ್ಟದ್ದು, ಆದರೆ ಸಾಧಾರಣ ಮಳೆ ಬಿಟ್ಟಿತ್ತು ಆ ಟೈಮಲ್ಲಿ. ಅಪ್ಪ ನೋಡಿ ಉಳಿ ಎಲ್ಲ ಹಿಡ್ಕೊಂಡು ಒಂದು ಕೆಲಸ ಮಾಡ್ತಿದ್ದಾರೆ. ಅಂತ ಅಂದರೆ ಅದು ಕಿವಿಯಲ್ಲಿರೋ ಗುಗ್ಗೆ ತೆಗಿಲಿಕ್ಕೆ ಒಂದು ಬರ್ತದೆ ನೋಡಿ, ನಾವು ಅಂಗಡಿಯಿಂದೆಲ್ಲ ತೊಗೊಳ್ತೇವೆ. ನಮ್ಮ ಮನೇಲಿ ಉಂಟು, ಅದು ಅಲ್ಯೂಮಿನಿಯಮ್ದು, ಅದು ಬೆಂಡ್ ಆಗ್ತದೆ ಆಯಿತಾ. ಈಗ ಒಂದು ಮಾಡಿದ್ದಾರೆ, ಇದು ಟಿಂಕಿ ಕಿವಿಗೆಲ್ಲ ಹಾಕ್ಬೋದು, ಅಷ್ಟು ದೊಡ್ಡದು ಮಾಡಿದ್ದಾರೆ ಅಪ್ಪ. ನನ್ನ ಅಪ್ಪನ ಹತ್ರ ಕೇಳಿದೆ, ಇದು ಯಾರಿಗೆ ಟಿಂಕಿಗೆ ಹಾಕ್ಲಿಕ್ಕೆ ಅಂತ. ಅಲ್ಲಂತೆ, ನನಗೆ ಹಾಕಲಿಕ್ಕೆ ಅಂತೆ. ನೋಡಿ ಎಷ್ಟು ದೊಡ್ಡದುಂಟು ಅಂತ ಹೇಳಿದರೆ. ಇದರಲ್ಲಿ ಟಿಂಕಿದು ದಣಕ್ಕೆ ಎಲ್ಲ ಹಾಕ್ಬೋದಿತ್ತಲ್ಲ ನೋಡಿ, ಒಳ್ಳೆಯದಾಗಿದೆ ಅಲ್ಲ. ಅದೇನು ಶಾರ್ಪ್ ಎಲ್ಲ ಹೋಗ್ಬಾರ್ದು, ಅಂದರೆ ಶಾರ್ಪ್ ಇರಬಾರ್ದಲ್ಲ, ಅದಕ್ಕೆ ಆಚಿಂದ ಈಚಿಂದೆಲ್ಲ ಪಾಲಿಷ್ ಮಾಡಿದ್ದಾರೆ. ಹೇಗೆ ನನ್ನ ಅಪ್ಪನ ಗುಜಿರಿ. ನಾನು ಅದು ಕಿವಿಗೆ ಹಾಕಿ ನೋಡಿದೆ, ಸ್ವಲ್ಪ ಶಾರ್ಪ್ ಥರ ಉಂಟು, ಅಂದರೆ ಸ್ವಲ್ಪ ತಾಗ್ತದೆ, ನೋವಾಗಬಾರ್ದಲ್ಲ, ಕಿವಿಯೊಳಗೆಲ್ಲ ಗಾಯ ಆಗಬಾರ್ದು. ನೋಡಿ ನಮಗೆ ಬೇರೆ ಕಡೆ ಗಾಯ ಆದರೂ ನೋಡಲಿಕ್ಕೆ ಕಾಣ್ತದೆ ಅಂತ ಆದರೂ ಆಗಿದೆ ಅಂತ ಗೊತ್ತಾಗ್ತದೆ, ಕಿವಿಯೊಳಗೆಲ್ಲ ಆದರೂ ಆಗ್ಬಾರ್ದಲ್ಲ. ಹಾಗೆ ಅಪ್ಪನ ಹತ್ರ ಈಗ ಮತ್ತೆ ಅದನ್ನು ಪಾಲಿಷ್ ಮಾಡ್ತಾ ಇದ್ದಾರೆ. ನನ್ನ ಅಪ್ಪ ಉಂಟಲ್ಲ, ಖಾಲಿ ಕೂರುವ ಜನವೇ ಅಲ್ಲ. ನಾನಾದರೂ ಫೋನ್ ನೋಡಿ ರೀಲ್ಸ್ ನೋಡಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರು ಹಾಗೆಲ್ಲ. ಅವ್ರ ಹತ್ರ ಒಂದು ಕತ್ತಿ, ಉಳಿ ಮತ್ತು ಪಿಕಾಸಿ, ಕೊಟ್ಟು ಎಲ್ಲ ಸೇರ್ತದೆ. ಏನಿಲ್ಲ ಅಂತ ಹೇಳಿದರೆ ಸಹ ಅವರು ಮನೆಯೊಳಗೇ ಎಂತಾದರೂ ಒಂದು ಇಂಥದ್ದು ಮಾಡ್ತಾ ಇರ್ತಾರೆ, ಟೈಮ್ ಪಾಸ್ ಮಾಡೋದಂದರೆ. ಅವ್ರು ಹಾಗೆ, ಅಂದರೆ ಹಳೆ ಕಾಲದವರಿಗೆಲ್ಲ ಫೋನೆಲ್ಲ ಉಪಯೋಗ ಮಾಡಿ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಅವ್ರು ಈ ಥರ ಟೈಮ್ ಪಾಸ್ ಮಾಡೋದು. ಈಗ ಅಪ್ಪನೇ ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡ್ತಾ ಇದ್ದಾರೆ. ಸುಮಾರು ಹೋಯ್ತಂತೆ ಅವರ ಕಿವಿಯಲ್ಲಿರೋದು ಗುಗ್ಗೆ. ಕಸೆ ಅಲ್ಲ, ಭಾರಿ ಖುಷಿಯಾಗಿದೆ ಅವರು ಮಾಡಿದಲ್ಲ, ಅದಕ್ಕೆ ತೋರಿಸ್ತಾ ಇದ್ದಾರೆ, ನೀವು ಸಹ ನೋಡಲಿ ಅಂತೇಳಿ.
ಈಗ ಅವರೇ ಪ್ರಯೋಗ ಸಹ ಮಾಡ್ತಾ ಇದ್ದಾರೆ. ಏನೋ ನನ್ನ ಅಪ್ಪಂದೊಂದು ಟ್ಯಾಲೆಂಟ್ ನೋಡಿ. ನಾವಾದರೆ ಹೋಗಲಿ ಅಂಗಡಿಯಿಂದ ತೆಗೊಳ್ಳುವ, 10 ರೂಪಾಯಿ 20 ರೂಪಾಯಿ ಅಂತ ಹೇಳಿ ತಗೊಳ್ತಿದ್ದೇವಲ್ಲ, ಈ ಅಪ್ಪ ನೋಡಿ. ನಾನು ಹುಲ್ಲಿಗೆ ಹೊರಟೆ, ಇವನು ಎಂದಿನಂತೆ ಇದ್ದಾನೆ ನಮ್ಮ ಶಂಭು. ಈಗೊಳ್ಳಿ ಇವರಿಬ್ಬರು ಕಿತಾಪತಿ ಶುಬ್ಬನವರು ಇದ್ದಿದ್ದಾರೆ ಅಂತ. ತಗೊಳ್ಳಿ ಎಂತಕ್ಕೆ ಬಂದಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಚಿಕ್ಕವನಿಗೆ. ಗುಂಡು ದೂರ ನೀನು ಪಡಿಕು ಬಲ ಕುತ್ತ ಮುಡಿ ಹೋಗುದು ನೋಡಿ ಅಣ್ಣನವರೊಟ್ಟಿಗೆ. ಅಣ್ಣ ಇದ್ದಾನಲ್ಲ, ಧೈರ್ಯ. ಕಜ್ಜ ಇದ್ದರೆ ಧೈರ್ಯ ಅವನಿಗೆ. ನಿನ್ನೆ ಅಲ್ಲಿಗೆ ಹುಲ್ಲಿರ್ಲಿಕ್ಕೆ ಬಂದೆ. ಅಬ್ಸರ್ವ್ ಮಾಡಿದರೆ ನಮ್ಮ ರಿಂಗ ನೋಡಿ, ಇಲ್ಲಿ ನೀರ ಹತ್ರ ಇದ್ದಾನೆ. ಈಗೊಳ್ಳಿ ಮೀನು ಹಿಡಿತಿದ್ದಾನೆ ಇವ, ಪಕ್ಕ ಮೀನು ಹಿಡಿತಿದ್ದಾನೆ. ಇವನಿಗೆ ಆಗುವಂಥದ್ದೊಂದು ಕೆಲಸ ಮಾಡೋದಿಲ್ಲ ಇವ, ಆಗದ್ದೇ. ಏನೋ ಪ್ಲ್ಯಾನಿಂಗ್ ಉಂಟು ಅವನದು. ಅವನಿಗೆ ಬಹುಶಃ ಅಲ್ಲಿಂದ ಸಿಕ್ಕಿದೆ, ಇಲ್ಲದ್ರೆ ಅವ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ನೋಡ ಅಲ್ಲಿದ್ದಾನೆ, ಕಾಣ್ತದ? ಅಣ್ಣ ನೋಡಿ ಎಲ್ಲಿದ್ದಾನೆ ಅಂತ ಅಕ್ಕ, ಕಾಣ್ತಾನ? ಓ ಅಲ್ಲಿ ನೋಡಿ, ಯಾರದು? ಅಲ್ಲಿ ನೋಡಿ, ಎತ್ತರದ ನೋಡಲ್ಲಿ ಕಾಣ್ತದ? ಹೋಗ್ತೀನಿ ಇನ್ನು ಸಹ. ಇವನಿಗೆ ಸಹ ತೋರಿಸಿದ ಅಣ್ಣನ. ಇನ್ನು ಇವ ಪಲಾಯನ ಮಾಡಿದ. ಆಯಿತು, ಇವ ಸಹ ಹೋದ. ಹುಲ್ಲಾಯಿತು. ಇವತ್ತು ಹುಲ್ಲಿರಿದು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ನಾನು ಡೈಲಿ ಹುಲ್ಲಿರಿತೇನೆ ಅಂತ ನಿಮಗೆ ಗೊತ್ತುಂಟಲ್ಲ. ಅಪ್ಪ ಸಹ ಬಂದಿದ್ದಾರೆ, ಅವರು ಕೆಳಗಡೆ ಹುಲ್ಲಿರಿತಾ ಇದ್ದಾರೆ. ನಾನೊಂದು ಸ್ವಲ್ಪ ಮೇಲಿನ ಪೋರ್ಷನಲ್ಲಿ ಹುಲ್ಲಿರಿತಿದ್ದೇನೆ. ನನಗೆ ಇದು ಬೇಲಿ ಬದಿ ಕೂಡ ಕ್ಲೀನ್ ಆಗಬೇಕಲ್ಲ, ಸುಮಾರು ದೂರ ಆಯಿತು ಕ್ಲೀನ್ ಮಾಡ್ತಿರೋದು. ಹೀಗೆ ಕ್ಲೀನಾಗಿ ನೋಡುವಾಗ ಅದೊಂಥರ ಖುಷಿ ಸಿಗ್ತದಲ್ಲ, ಅದು ಬೇರೆ ಎಲ್ಲಿ ಸಹ ಸಿಗೋದಿಲ್ಲ ಆಯಿತಾ. ಈ ಶ್ರಮ ಪಟ್ಟವರಿಗೆ ಗೊತ್ತಾಗ್ತದೆ ಅದರದ್ದು ಬೆಲೆ. ತಗೊಂಡು ಬಂದು ತಂದು ಹಾಕಿ ಆಯಿತು. ಇವತ್ತು ಹುಲ್ಲಿನ ಕಟ್ಟ ತುಂಬ ಭಾರ ಆಯ್ತು ಆಯಿತಾ. ಈ ಥರದ ಹುಲ್ಲಿನ ಕಟ್ಟ ಮಳೆಗಾಲದಲ್ಲಿ ಅಂತಾದರೆ ತುಂಬ, ಈಗ ಮಳೆಗಾಲವೇ ಆದರೆ ಬೇಸಿಗೆಗಾಲ ಆಗಿದೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಅಂತಾದರೆ ತುಂಬ ಮಳೆ ಇರುವಾಗ ಅದನ್ನು 2 ಕಟ್ಟ ಮಾಡಿ ತರಬೇಕಾದ್ರೆ ಅಷ್ಟು ಭಾರ ಇರ್ತದೆ ನೀರು ತುಂಬಿ. ಈಗ 1 ಕಟ್ಟ ತಗೊಂಡು ಬಂದು ಹಾಕಿದ್ದೆವು. ದನಗಳನ್ನ ಹೇಗೂ 3:30 ತನಕ ಮೇಯ್ಲಿಕ್ಕೆ ಬಿಡ್ತೇವಲ್ಲ, ಹೊರಗೆ ಬಿಡುವುದೆಲ್ಲ ಕಟ್ಟುದು. ಅಪ್ಪ ಹಲಸಿನ ಹಣ್ಣು ಕೊಯ್ತಾ ಇದ್ದಾರೆ. ಬನ್ನಿ, ಎಂದಿನಂತೆ ಹಲಸಿನ ಹಣ್ಣು ಕೊಯ್ಯುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕೂಡ ಭಾಗಿಗೊಳಿಸ್ತಾ ಇದ್ದೇನೆ. ಬನ್ನಿ, ನೋಡಿ, ಆನಂದಿಸಿ.